ಎಲ್ರಿಗೂ ನಮಸ್ಕಾರಗಳು. ಈ ದಿನಗಳಲ್ಲಿ ಕಿಡ್ನಿಯಲ್ಲಿ ಸ್ಟೋನ್ ಅನ್ನೋವು ವಯಸ್ಸಲ್ಲಿರೋ ಮಕ್ಕಳಿಗೆ ಜಾಸ್ತಿ ಬರ್ತಿದೆ. ಯಾಕಂದರೆ ಅವರು ಬಳಸೋ ಕೂಲ್ ಡ್ರಿಂಕ್ಸಲ್ಲೇ ಆಗಲಿ, ಡಾರ್ಕ್ ಚಾಕ್ಲೇಟ್ಸಲ್ಲೇ ಆಗಲಿ ಆಕ್ಸಲೇಟ್ಸ್ ಜಾಸ್ತಿ ಇರೋ ಪದಾರ್ಥಗಳು ತಗೊಂಡೋದ್ರಿಂದ, ಅದರ ಜೊತೆ ನೀರು ಕಮ್ಮಿ ಕುಡಿಯೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ಸ್ ಬರೋದಕ್ಕೆ ಕಾರಣಗಳು. ಕ್ಯಾಲ್ಶಿಯಂ ಮತ್ತು ಆಕ್ಸಲೇಟ್ಸ್ ಕ್ರಿಸ್ಟಲ್ ಇವು ಎರಡು ಫಾರ್ಮ್ ಆಗೋದೇ ಕಿಡ್ನಿಯಲ್ಲಿ ಸ್ಟೋನ್. ಜಾಸ್ತಿ ಜನರಿಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ಗೆ 70% ಸ್ಟೋನ್ಗೆ ಕ್ಯಾಲ್ಶಿಯಂ ಮತ್ತು ಆಕ್ಸಲೇಟ್ಸ್ ಎರಡೂ ಸೇರಿ ಆಗೋ ಕಲ್ಲೇ ಇರುತ್ತೆ. ಈ ಕಿಡ್ನಿಯಲ್ಲಿ ಸ್ಟೋನ್ಸ್ ಬಂದಿಲ್ಲ, ರಕ್ಷಣೆ ಮಾಡಬೇಕು ಅಂದರೆ, ಬಂದಿರೋರಿಗೆ ಹೆಚ್ಚಾಗಿಲ್ಲ ಇರಬೇಕು ಅಂದರೆ, ಅದು ಬಸಳೆ ಡೈರೆಕ್ಟಾಗಿ ಕಿಡ್ನಿಯಲ್ಲಿ ಸ್ಟೋನ್ಸ್ ಬಂದಿಲ್ಲ, ರಕ್ಷಣೆ ಮಾಡ್ತಿದೆ ಅಂತ 2013ರಲ್ಲಿ ಯೂನಿವರ್ಸಿಟಿ ಆಫ್ ಜಫ್ನಿ ಶ್ರೀಲಂಕಾದವರು ಈ ಕಾಡು ಬಸಳೆ ಮೇಲೆ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಕಾಡು ಬಸಳೆಯಲ್ಲಿ ಇರೋ 12 ವಿವಿಧ ಕೆಮಿಕಲ್ ಕಾಂಪೌಂಡ್ಸ್ ಮತ್ತು ಫೈಟೋನ್ಯೂಟ್ರಿಯೆಂಟ್ಸ್ ಇವುಗಳು ಪ್ರಧಾನವಾಗಿ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗಿಲ್ಲ ರಕ್ಷಣೆ ಮಾಡೋದಕ್ಕೆ ಅದ್ಭುತವಾಗಿ ಯೂಸ್ ಆಗುತ್ತೆ. ಸಹಜವಾಗಿ ನಮ್ಮ ಬ್ಲಡ್ನ ಕಿಡ್ನಿಯಲ್ಲಿ ಫಿಲ್ಟರ್ ಮಾಡಿದಾಗ ಫಿಲ್ಟರ್ ಆಗಿರೋದರಲ್ಲಿ ಇರೋ ಕ್ಯಾಲ್ಶಿಯಂ ಮತ್ತು ಆಕ್ಸಲೇಟ್ಸ್ನ ಇವು ಎರಡು ಸಾಮಾನ್ಯವಾಗಿ ಸೇರ್ಕೊತಾವೆ. ಜಾಸ್ತಿ ಮೊತ್ತದಲ್ಲಿ ಇವು ಎರಡೂ ಸೇರಿದಾಗ ಆಕ್ಸಲೇಟ್ಸ್ ಜಾಸ್ತಿ ಇರುವಾಗ ಕ್ಯಾಲ್ಶಿಯಂ ಜೊತೆ ಸ್ಟೋನ್ ಫಾರ್ಮೇಷನ್ ಆಗಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಈ ಕಾಡು ಬಸಳೆ ಬಳಸೋದ್ರಿಂದ ಇದರಲ್ಲಿ ಇರೋ ಫೈಟೋನ್ಯೂಟ್ರಿಯೆಂಟ್ಸ್ 12 ಥರದ ಕೆಮಿಕಲ್ ಕಾಂಪೌಂಡ್ಸ್ ಏನು ಮಾಡುತ್ತೆ ಅಂದರೆ, ಈ ಕ್ಯಾಲ್ಶಿಯಂನ ಆಕ್ಸಲೇಟ್ಸ್ನ ಕಿಡ್ನಿಯಲ್ಲಿ ಫಿಲ್ಟರ್ ಆದಮೇಲೆ ಇವು ಎರಡೂ ಸೇರಿಲ್ಲ ತಡೆಯೋದಕ್ಕೆ ಇವು ಚೆನ್ನಾಗಿ ಯೂಸ್ ಆಗುತ್ತೆ. ಸ್ಟೋನ್ ಫಾರ್ಮೇಷನ್ ಆಗಿಲ್ಲ ರಕ್ಷಣೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಇರೋ ಪಾಲಿಫಿನಲ್ಸ್ ಮೇನ್ ಆಗಿ ಕಿಡ್ನಿ ಸ್ಟೋನ್ ಬಂದು ಹಾಳಾಗಿರೋ ಟಿಶ್ಯೂ ಏನಿದೆಯೋ ಅದನ್ನು ರಿಪೇರಿ ಮಾಡೋದಕ್ಕೆ ಈ ಕಾಡು ಬಸಳೆ ಯೂಸ್ ಆಗುತ್ತೆ. ಇನ್ನು ಬೆನಿಫಿಟ್ ಏನಂದರೆ, ಕಾಡು ಬಸಳೆ ಪಾಲಿಫಿನಲ್ಸ್ ಅನ್ನೋ ಮೇಯ್ನಾಗಿ ಕೆಮಿಕಲ್ ಯೂರಿನ್ ರೂಪದಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಹೊರಗಡೆ ಹೋಗಿಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಚೆನ್ನಾಗಿ ಯೂಸ್ ಆಗ್ತಿದೆ. ಅದಕ್ಕೆ ಈ ರೀತಿ ಈ ಕಾಡು ಬಸಳೆ ಬಳಸೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನ್ನ ಕಂಟ್ರೋಲ್ ಮಾಡ್ತಿದೆ. ಇನ್ನು ಕಾಡು ಬಸಳೆ ತಗೊಂಡ್ರೆ ಗಾಯಗಳು, ಹುಣ್ಣುಗಳು ಆದರೆ ಗ್ಯಾಂಗ್ರೀನ್ ಆಗಲಿ, ಹುಣ್ಣು ಆಗಲಿ ವಾಸಿ ಆಗಿಲ್ಲ, ಅಲ್ಲಿ ಸ್ಪರ್ಶ ಕಮ್ಮಿ ಆದವ ಆ ಥರದ ಭಾಗಗಳಿಗೆ ಈ ಕಾಡು ಬಸಳೆ ಪೇಸ್ಟ್ ಮಾಡಿ ಅದರಲ್ಲಿ ಅರಿಶಿನ ಕಲಸಿ ಇಟ್ಟರೆ ಕಾಡು ಬಸಳೆಯಲ್ಲಿ ಇರೋ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಹೆಚ್ಚಿನ ಮೊತ್ತದಲ್ಲಿ ಇರೋದ್ರಿಂದ ಆ ಹುಣ್ಣುಗಾಯಗಳು ಚೆನ್ನಾಗಿ ವಾಸಿ ಆಗ್ತವೆ ಅಂತ ಪ್ರೂವ್ ಮಾಡಿದ್ದಾರೆ. ಇವುಗಳಿಗೆ ಕಾರಣ ಈ ಕಾಡು ಬಸಳೆಯಲ್ಲಿ ಇರೋ ಬ್ರಯೋಫಿಲಿನ್, ಇವು ಹೆಚ್ಚಾಗಿ ಯೂಸ್ ಆಗ್ತಿದೆ. ಹಾಗೆ ಕಾಡು ಬಸಳೆಯಲ್ಲಿ ಇರೋ ಬ್ರಯೋಫಿಲಿನ್ ಜೊತೆಗೆ ಬೆರ್ಸಲ್ಜೆನಿನ್ 135 ಆರ್ಥೋ ಎಸಿಟೇಟ್ ಕೆಮಿಕಲ್ ಕಾಂಪೌಂಡ್ನಿಂದ ಗಾಯಗಳು, ಹುಣ್ಣುಗಳು, ಗ್ಯಾಂಗ್ರೀನ್ ಆಗಲಿ ಚೆನ್ನಾಗಿ ಕಮ್ಮಿ ಆಗ್ತಿದೆ. ಗಾಯಗಳು ಚೆನ್ನಾಗಿ ವಾಸಿ ಆಗ್ತಿದ್ದಾವೆ ಅಂತ ಹೇಳೋದಕ್ಕೆ ಕಾರಣ ಇದು. ಸ್ವಲ್ಪ ಜನರಿಗೆ ಕಿವಿಯಲ್ಲಿ ಕೀವು ಸೋರ್ತಿರುತ್ತೆ. ಈ ಕೀವು ಕಮ್ಮಿ ಆಗೋದಕ್ಕೆ ಈ ಕಾಡು ಬಸಳೆ ಹೊಟ್ಟು ತೆಗೆದು ಫಿಲ್ಟರ್ ಮಾಡಿ ಆ ಹೊಟ್ಟುನ ಕಿವಿಯಲ್ಲಿ ಹಾಕೋಣದ್ರಿಂದ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಚೆನ್ನಾಗಿ ಇರೋದ್ರಿಂದ ಕಿವಿಯಲ್ಲಿ ಕೀವು ಕಮ್ಮಿ ಆಗಿ ಆ ಇನ್ಫ್ಲಮೇಷನ್ನಿಂದ ಬರೋ ನೋವು ಕಮ್ಮಿ ಮಾಡೋದಕ್ಕೆ ಈ ಕಾಡು ಬಸಳೆ ಯೂಸ್ ಆಗ್ತಿದೆ. ಈ ಕಾಡು ಬಸಳೆ ಸಾಮಾನ್ಯವಾಗಿ ನಮಗೆ ಹಳ್ಳಿಗಳಲ್ಲಿ, ಎಲ್ಲಂದರೆ ಅಲ್ಲಿ ಚೆನ್ನಾಗಿ ಬೆಳೆದು ಗಿಡ ಥರ ಬರುತ್ತೆ. ಪೌಡರ್ ರೀತಿ ಆನ್ಲೈನಲ್ಲಿ ಸಿಗಲ್ಲ. ಆದರೆ ಈ ಗಿಡಗಳೇ ಡೈರೆಕ್ಟಾಗಿ ಇವಾಗ ಹೋಮ್ ಡೆಲಿವರಿ ಮಾಡ್ತಿದ್ದಾರೆ ಆನ್ಲೈನ್ನಿಂದ. ಅದಕ್ಕೆ ಹಾಗೆ ತರಿಸ್ಕೊಂಡು ಸುಮಾರಾಗಿ ಮೀಡಿಯಮ್ ಸೈಜ್ ಆದರೆ 200 ರೂಪಾಯಿ ಇರುತ್ತೆ. ದಿನಕ್ಕೆ 5ರಿಂದ 6 ಎಲೆಗಳು ತಗೊಂಡು ಬಳಸ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಉಳಿದಿರೋವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. 4ರಿಂದ 5 ಎಲೆಗಳನ್ನು ತಗೊಂಡು 100 ml ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಡಿಕಾಷನ್ ಥರ ಸೋಸಿ ಅದನ್ನು ತಗೊಂಡು ಅದರಲ್ಲಿ ಜೇನಿನ ತುಪ್ಪ ಆಗಲಿ, ಕಬ್ಬಿನ ರಸ ಕುದಿಸಿ ಬರೋ ಪಾನಕ ಆಗಲಿ ಕಲಸಿ ಕುಡಿಬೋದು. ಇದನ್ನು ಖರ್ಜೂರ ಪೇಸ್ಟಲ್ಲಿ ಕಲಸಿ ಆದರೂ ತಗೋಬೋದು, ಸರಿ ಹೋಗುತ್ತೆ. ಈ ರೀತಿ ಕಾಡು ಬಸಳೆ ಡೈರೆಕ್ಟಾಗಿ ಹಸಿದು ಮಾತ್ರ ತಗೋಬಾರ್ದು. ಇದನ್ನು ಕುದಿಸಿ ಎಲೆಗಳನ್ನು ತೆಗೆದು ಡಿಕಾಷನ್ ತಗೊಂಡು ಜೇನಿನ ತುಪ್ಪ ಕಲಸಿ ಬಳಸ್ಕೋಬೋದು. ಇದು ಒಳ್ಳೆಯ ವಿಧಾನ, ಕುಡಿಯೋದಕ್ಕೆ ಅನುಗುಣವಾಗಿ ಇರುತ್ತೆ. ಈ ದಿನಗಳಲ್ಲಿ ತುಂಬ ಜನರಿಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಬಂದಿರೋರು ಅವರಿಗೆ ಹೆಚ್ಚಾಗಬಾರ್ದು ಅಂದರೆ ಕ್ಯಾಲ್ಶಿಯಂ ಆಕ್ಸಲೇಟ್ ಇವು ಎರಡೂ ಸೇರಿಲ್ಲ ಮಾಡ್ತಿರೋದ್ರಿಂದ
ಅವರಿಗೆ ಇದು ಬೆನಿಫಿಟ್. ಇಲ್ಲಿರೋರಿಗೆ ಬಂದಿಲ್ಲ ಇರೋದಕ್ಕೆ ಕಾಡು ಬಸಳೆ ಈ ರೀತಿ ನಾವು ಬಳಸ್ಕೋಬೋದು, ಒಳ್ಳೆಯದು. ಪ್ರತಿದಿನ 4 ಲೀಟ್ರ್ ನೀರು ಕುಡಿತಾ ಸ್ವಲ್ಪ ನ್ಯಾಚುರಲ್ ಫುಡ್ಸ್ ಥರವು ಹೆಚ್ಚಾಗಿ ತಗೊಂಡ್ರೆ ನಮಗೆ ಸ್ಟೋನ್ ಫಾರ್ಮೇಷನ್ ಆಗಿಲ್ಲ ಕಂಟ್ರೋಲ್ ಮಾಡೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಈ ರೀತಿ ಕಾಡು ಬಸಳೆ ಜೊತೆ ಈ ನಿಯಮಗಳು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು.